ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 7ನೇ ಎಪಿಸೋಡ್ಗೆ ಸ್ವಾಗತ. ಸಾರ್ಥಕ್ ಆಫೀಸಲ್ಲಿ ಪ್ರಿಯಾಂಕಾ ಡಿವೋರ್ಸ್ ಪೇಪರ್ಸ್ ಹರಿದು ಬಿಸಾಕಿ ಕೋಪದಲ್ಲಿ ಕೂತಿದ್ದಾಳೆ. ಆಫ್ಟರ್ ಆಲ್ ನಾನು ಕೊಡೋ ದುಡ್ಡಿಗೆ ಕೆಲಸ ಮಾಡೋ ಲಾಯರ್ ನಂಗೆ ಉಲ್ಟಾ ಸೀದಾ ಮಾತಾಡ್ತಾಳೆ. ನೀನ್ಯಾಕಿಂತ ಲಾಯರ್ ಜೊತೆ ಕೆಲಸ ಮಾಡ್ತಿದ್ಯಾ ಸಾರ್ಥಕ್? ಎಷ್ಟು ಧಿಮಾಕಲ್ವಾ ಅವಳಿಗೆ ಅಂತ ಹೇಳ್ತಾಳೆ. ಪ್ರಿಯಾಂಕಾ ಸ್ವಲ್ಪ ಸಮಾಧಾನ ಮಾಡ್ಕೊ, ಅವರು ಡಿವೋರ್ಸ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಷ್ಟೇ ಅಂತ ಸಾರ್ಥಕ್ ಹೇಳಿದ ತಕ್ಷಣ ಪ್ರಿಯಾಂಕಾ, ಹಂಗಿದ್ರೆ ಇವಾಗ ನಂದೇ ತಪ್ಪಾ? ನಿನ್ ಕಣ್ ಮುಂದೆ ಅಷ್ಟೆಲ್ಲ ನಡೀತಿದ್ರು ನೀನ್ ನೋಡ್ಕೊಂಡು ನಿಂತಿದ್ಯಲ್ಲ, ಯಾರೋ ಒಬ್ಳು ನಿನ್ ಹೆಂಡತಿಗೆ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರೆ ನಿನ್ಗೇನು ಅನ್ಸಲ್ವಾ? ಬೇರೆ ಲಾಯರ್ನ ಹುಡುಕು ಅಂತ ಹೇಳಿ ಆಫೀಸಿಂದ ಹೊರಡ್ತಾಳೆ. ಈ ಕಡೆ ಥಿಯೇಟರ್ ಹೊರಗಡೆ ಸಚಿನ್ ಮತ್ತೆ ಭೂಮಿ ಮಾತಾಡ್ತಿದ್ದಾರೆ. ಮನೇಲಿ ಇಬ್ರು ಏನು ಹೇಳೋದ್ ಬೇಡ ಅಂತ ಡೀಲ್ ಮಾಡ್ಕೋತಾರೆ. ಪ್ರಿಯಾಂಕಾ ಮನೆಗೆ ಬಂದಾಗ ಯಶೋಮತಿ ಅವರು ಪ್ರಿಯಾಂಕಾ ತಾಯಿ ಸುರಭಿ ಜೊತೆ ಮಾತಾಡ್ತಿದ್ದಾರೆ. ಪ್ರಿಯಾಂಕಾ ಅಮ್ಮನ ಹತ್ರ ತಲೆ ನೋಯ್ತಿದೆ, ಕಾಫಿ ಮಾಡ್ಕೊಂಡ್ ಬರ್ತೀಯಾ ಅಂತ ಕೇಳಿ ಕಣ್ ಸನ್ನೆ ಮಾಡ್ತಾಳೆ. ಸುರಭಿ ಅಲ್ಲಿಂದ ಹೋದ್ ಕೂಡ್ಲೆ ಯಶೋಮತಿ ಅವರು ಸಾರ್ಥಕ್ ಹತ್ರ ಮಾತಾಡಿದ್ಯಾ ಅಂತ ಪ್ರಿಯಾಂಕನ ಹತ್ರ ಕೇಳ್ತಾರೆ. ಅವನ ಹತ್ರ ಹೇಗ್ ಮಾತಾಡಕ್ಕಾಗತ್ತೆ? ಮದ್ವೆ ಪ್ರಪೋಸಲ್ ತಂದಾಗ ಅವನ್ ಮೊದಲನೇ ಹೆಂಡತಿ ಕಂಪ್ನಿ ಅಂತ ಹೇಳೇ ಇಲ್ವಲ್ಲ ಅತ್ತೆ ಅಂದಾಗ ಯಶೋಮತಿ ಅವರು, ಮದ್ವೆ ಫಿಕ್ಸ್ ಆದ ಟೈಮಲ್ಲಿ ತುಂಬಾ ಜನ ನಿನ್ ಹಣ ಆಸ್ತಿಗೆ ಮದ್ವೆ ಆಗ್ತಿದ್ಯಾ ಅಂದಿದ್ರು. ನಿನ್ನೆ ನೀನು ಅವರೆಲ್ಲ ತಪ್ಪು ಅಂತ ಪ್ರೂವ್ ಮಾಡ್ದೆ ಅಂತ ಹೊಗಳ್ತಾರೆ. ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನೇನೇನ್ ಮಾಡಿದ್ನೋ ಅದ್ರ ಬಗ್ಗೆ ನಂಗೆ ಪ್ರೌಡ್ ಫೀಲ್ ಇದೆ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಪ್ರಿಯಾಂಕಾ. ಸಾರ್ಥಕ್ ಲಾಯರ್ ರತ್ನಾಕರ್ ದಾಸ್ ಅವರಿಗೆ ಕಾಲ್ ಮಾಡಿ ಬೇರೆ ಲಾಯರ್ ಬಗ್ಗೆ ಕೇಳಿದಾಗ ಅವರು ನಿಮ್ಗೆ ತುಂಬಾ ಲಾಯರ್ಗಳು ಸಿಗ್ಬೋದು, ಆದ್ರೆ ವಧುಗಿಂತ ಒಳ್ಳೆ ಲಾಯರ್ ಸಿಗಲ್ಲ, ಅದರಲ್ಲೂ ಬೇರೆ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂದ್ರೆ ಅವಳೇ ಹ್ಯಾಂಡಲ್ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಅವಾಗ ಸಾರ್ಥಕ್ ಇಲ್ಲೇನೋ ಇಶ್ಯೂಸ್ ಆಗಿ ವಧು ಅವರು ಕೋಪ ಮಾಡ್ಕೊಂಡು ಹೊರಟೋದ್ರು, ನೋಡಿ ನೀವೊಂದ್ಸಲ ಕನ್ವಿನ್ಸ್ ಮಾಡಿ ಅಂತ ಹೇಳ್ತಾನೆ. ಏನೋ ವಧು ಸೆಟ್ ಮಾಡ್ಕೊಂಡ್ಲ? ಹಾಗೆಲ್ಲ ಅವಳು ಕ್ಲೈಂಟ್ ಜೊತೆ ರೂಢಾಗಿ ಮಾತಾಡಲ್ವಲ್ಲ, ಅಲ್ಲೇನಾಯ್ತು ಅಂತ ರತ್ನಾಕರ್ ಅವ್ರು ಕೇಳಿದಾಗ ಸಾರ್ಥಕ್ ಆಕ್ಚುಲಿ ಅವ್ರದ್ದೇನೂ ತಪ್ಪಿರ್ಲಿಲ್ಲ, ಸಿಚುವೇಶನ್ಸ್ ಆ ತರ ಕ್ರಿಯೇಟ್ ಆಯ್ತು, ಪ್ರಿಯಾಂಕಾನು ಮೀಟಿಂಗ್ ಅಲ್ಲಿ ಇದ್ಲಲ್ಲ ಅಂತ ಹೇಳ್ತಾನೆ. ರತ್ನಾಕರ್ ಅವರು ವಧು ಜೊತೆ ಕೇಸ್ ತಗೊಳ್ಳೋ ಬಗ್ಗೆ ಮಾತಾಡೋಕೆ ಒಪ್ಕೋತಾರೆ. ಸಾರ್ಥಕ್ ಮನೆಯಲ್ಲಿ ಪ್ರಿಯಾಂಕಾ ಮತ್ತೆ ಅವಳ ತಾಯಿ ಕಾಫಿ ಕುಡಿತಾ ಮಾತಾಡ್ತಿದ್ದಾರೆ. ಸುರಭಿ ಅವರು ಸತ್ಯನಾರಾಯಣ ಪೂಜೆ ಬ್ರಿಲಿಯಂಟ್, ಅದಾದ್ಮೇಲೆ ಇಟ್ಟಿದ್ ಪಟಾಕಿನೂ ಬ್ರಿಲಿಯಂಟ್, ಆದ್ರೆ ಆ ಲಾಯರ್ ಜೊತೆ ಜಗಳ ಮಾಡಿದ್ದು ಸ್ಟೂಪಿಡ್, ಗೆಲ್ಲೋ ಮ್ಯಾಚ್ ನ ಚಿಕ್ಕ ಎಡವಟ್ಟಿಂದ ಯಾಕೆ ಹಾಳು ಮಾಡ್ಕೋತಿದ್ಯಾ ಅಂತ ಕೇಳ್ತಾರೆ. ನಾನು ಜಸ್ಟ್ ಲಾಯರ್ನ ಚೇಂಜ್ ಮಾಡ್ತಿರೋದು, ಊರಲ್ಲಿ ಅವಳೊಬ್ಳೇನಾ ಲಾಯರು, ದುಡ್ಡು ಬಿಸಾಕಿದ್ರೆ ಯಾರಾದ್ರೂ ಬರ್ತಾರೆ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ಸುರಭಿ ಅವರು, ಹೌದು ಇಲ್ಲ ಅಂತ ಹೇಳ್ತಿಲ್ಲ, ಈ ಅಮ್ಮ ಮಗನ್ ಕುಣಿಸ್ಬೇಕಂದ್ರೆ ಡಿವೋರ್ಸ್ ವಿಷಯ ಸೀಕ್ರೆಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್, ಹೊಸ ಲಾಯರ್ ಬಂದ್ರೆ ಈ ಪೂರ್ತಿ ಕೇಸ್ ವಿಷಯ ಇನ್ನೊಬ್ರಿಗೆ ಗೊತ್ತಾಗುತ್ತೆ, ಚಿಕ್ಕ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯೋ ಅಥವಾ ಯುದ್ಧ ಗೆಲ್ತೀಯೋ, ವಧುನ ವಾಪಸ್ ತಗೋ ಅಂತ ಅಡ್ವೈಸ್ ಮಾಡ್ತಾರೆ. ವಧು ಆಫೀಸಲ್ಲಿ ಸೀನಿಯರ್ ವಧು ಹತ್ರ ಸಾರ್ಥಕ್ ಕೇಸ್ ತಗೊಳಕ್ಕೆ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ, ಇನ್ನೊಂದ್ಸಲ ಯೋಚನೆ ಮಾಡ್ಬೋದಲ್ವಾ ಅಂತ ಹೇಳಿದಾಗ ವಧು, ನನ್ನ ಆತ್ಮಗೌರವ ಅಡ ಇಟ್ಟು ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ, ಸಾರಿ ಸರ್, ನೀವು ಯಾರಿಗೆ ಹೇಳ್ತಿರೋ ಅವರಿಗೆ ಕೇಸ್ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿ ಹೊರಟವಳು ವಾಪಸ್ ಬಂದು ಪ್ರಿಯಾಂಕಾ ಸಾರಿ ಕೇಳಿದ್ರೆ ಸಾಕು, ನಾನೇ ಕಂಟಿನ್ಯೂ ಮಾಡ್ತೇನೆ ಅಂತಾಳೆ. ಸಾರ್ಥಕ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾನೆ. ಲಾಯರ್ ರತ್ನಾಕರ್ ಅವರು ಕಾಲ್ ಮಾಡಿ ವಧು ಒಪ್ಲಿಲ್ಲ, ಬೇರೆ ಲಾಯರ್ನ ಸಜೆಸ್ಟ್ ಮಾಡ್ತೀನಿ ಅಂದಾಗ ಸಾರ್ಥಕ್ ನಾನೊಂದ್ಸಲ ಕಾಲ್ ಮಾಡಿ ನೋಡ್ಲಾ ಅಂತ ಕೇಳ್ತಾನೆ. ರತ್ನಾಕರ್ ಅವರು ಅದೇ ಬೆಸ್ಟ್, ನೀನೇ ಮಾತಾಡು ಅಂತಾರೆ. ವಧು ಮನೆಯಲ್ಲಿ ವಧು ತಾಯಿ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ವಧು ತಂದೆ ಏನ್ ವಿಷಯ ಅಂತ ಕೇಳಿದಾಗ ನೆಕ್ಲೆಸ್ ಅಡ ಇಡೋದು ಯಾಕೋ ಸರಿ ಅನ್ನಿಸ್ತಿಲ್ಲ, ವಧುಗೆ ಈ ವಿಷಯ ಹೇಳಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಅವಾಗ ವಧು ತಂದೆ, ಮದ್ವೆ ಮರುದಿನಾನೇ ಅಳಿಯಂದ್ರೆ ಏನೋ ಕೇಳಿದ್ದಾರೆ, ಇಲ್ಲ ಅಂತ ಹೇಗೆ ಹೇಳೋದು, ಅಲ್ಲದೆ ಅಮೆರಿಕಕ್ಕೆ ಹೋದ್ಮೇಲೆ ಸಹನಾನ ಅವರೇ ನೋಡ್ಕೋಬೇಕು, ಈಗಾಗ್ಲೇ ಈ ಮನೆ ಅರ್ಧ ಜವಾಬ್ದಾರಿ ವಧು ಮೇಲಿದೆ, ನಾವು ಏನಾದ್ರೂ ಸಹಾಯ ಮಾಡ್ಲೇಬೇಕಲ್ಲ, ಹೇಗಿದ್ರು ಕಮಲಕ್ಕ ಬರೋದು 15 ದಿನ ಆಗುತ್ತೆ, ಅಷ್ಟರಲ್ಲಿ ಹೋಲ್ಡ್ ಆಗಿರೋ ಅಕೌಂಟ್ ರಿಲೀಸ್ ಆಗಿ ಹಣ ಬರ್ಲೇಬೇಕಲ್ಲ, ಏನು ತೊಂದರೆ ಆಗಲ್ಲ, ಈಗ ನೆಕ್ಲೆಸ್ ಅಡ ಇಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಸಮಾಧಾನ ಮಾಡ್ತಾರೆ. ಸಾರ್ಥಕ್ ಮನೆಯಲ್ಲಿ ಅಪರೂಪಕ್ಕೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ದಾರೆ. ಡೈನಿಂಗ್ ಟೇಬಲ್ ತುಂಬಿದೆ, ಆದ್ರೆ ಒಂದ್ ಚೇರ್ ಮಾತ್ರ ಖಾಲಿ ಇದೆ. ಯಶೋಮತಿ ಅವರು ಆ ಕುರ್ಚಿ ತೋರಿಸಿ, ಮುಂದಿನ ವರ್ಷ ಆಗಸ್ಟ್ರಲ್ಲಿ ಈ ಚೇರ್ ತುಂಬಿದ್ರೆ ಈ ಮನೆ ತುಂಬಿದ ಮನೆ ಆಗುತ್ತೆ ಅಂತಾರೆ. ಅವಾಗ ಪ್ರಿಯಾಂಕಾ, ಸಾಹೇಬ್ರಿಗೆ ಏನೋ ಅರ್ಥ ಆಗ್ಲಿಲ್ಲ ಅಂದಾಗ ಸಾರ್ಥಕ್ ಏನ್ ವಿಷಯ ಅಂತ ಕೇಳ್ತಾನೆ. ಅತ್ಗೆ ಮನೆಗೊಂದ್ ಮಗು ಬರ್ಲಿ ಅಂತ ಪಬ್ಲಿಕ್ ಆಗಿ ಕೇಳ್ತಿದ್ರು, ಗೊತ್ತಾಗ್ಲಿಲ್ವಾ ಸಾರ್ಥಕ್ ಅಂತ ಸಾರ್ಥಕ್ ಚಿಕ್ಕಪ್ಪ ಕೇಳ್ತಾರೆ. ಅದಾದಿ ಮದ್ವೆ ಆದ್ರೂ ಆಗುತ್ತೆ ಅಂತಾನೆ ಸಾರ್ಥಕ್. ಪ್ರಿಯಾಂಕಾ ನಿಧಾನಕ್ಕೆ ಅಮ್ಮ ಮಗನ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುವಾಗ ಮಾಡ್ತಾ ಇದ್ದಾಳೆ. ವಧು ಹತ್ರ ಸಾರಿ ಕೇಳಕ್ಕೆ ಪ್ರಿಯಾಂಕಾ ಒಪ್ಕೋತಾಳ ಅಥವಾ ಬೇರೆ ಇನ್ನೇನೋ ಆಗುತ್ತಾ? ವಧುಗೆ ಮನೆಯಲ್ಲಿ ಅವಳ ಬೆನ್ನ ಹಿಂದೆ ಬೆಳೀತಿರೋ ಸಮಸ್ಯೆಗಳು ಗೊತ್ತಾಗುತ್ತಾ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು.